ಕುರ್ಚಿ ಫೈಟ್ ఢిల్లీ ಟೂರ್ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಅಂಡ್ ರಾಜಕೀಯದಲ್ಲೂ ಕೂಡ ಇದೆ. ಹೈಕಮಾಂಡ್ ಅಂಗಳಕ್ಕೆ ಮತ್ತೆ ಪವರ್ ಶೇರಿಂಗ್ ಚೆಂಡು ಹೋಗಿದೆ. ಈಗ ಬೆಂಗಳೂರಿನಲ್ಲಿ ಶುರುವಾಯಿತು, ಬೆಳಗಾವಿ ತನಕ ಹೋಗಿದೆ, ಬೆಳಗಾವಿ ಟು ಡೆಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ಡೆಲ್ಲಿಯಲ್ಲಿ ಹಾಗಾದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತಾ ಅನ್ನೋ ಕುತೂಹಲ ಇದೆ. ಕ್ಲೈಮ್ಯಾಕ್ಸ್ ಡೆಲ್ಲಿಯಲ್ಲಿ ಸಿಗುತ್ತಾ ನಾಳೆ? ಇವತ್ತೇ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಸಿಎಂ ನಾಳೆ ಹೋಗ್ತಾರೆ. ಏನಾಗ್ಬೋದು? ಡಿ.ಕೆ. ಶಿವಕುಮಾರ್ ಇವತ್ತೇ ಡೆಲ್ಲಿಗೆ ಹೋಗ್ತಾರೆ, ಸಿದ್ದರಾಮಯ್ಯ ನಾಳೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗಿಂತ ಮುಂಚೆಯೇ ಡೆಲ್ಲಿಗೆ ಟ್ರಬಲ್ ಶೂಟರ್ ಹಾರ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳೆ ಡೆಲ್ಲಿಗೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ. ಇಬ್ರು ಕೂಡ ರಾಹುಲ್ ಗಾಂಧಿ ಜೊತೆಗೆ ಮಾತಾಡ್ತಾರಾ? ಡಿ.ಕೆ. ಶಿವಕುಮಾರ್ ಮುಂಚೆಯೇ ಹೋಗ್ತಾ ಇರೋದ್ರಿಂದ ಇವತ್ತೇನಾದ್ರೂ ಸ್ಲಾಟ್ ಬುಕಿಂಗ್ ಆಗಿದೆಯಾ, ಟೈಮ್ ಕೊಟ್ಟಿದ್ದಾರಾ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ? ಇದು ಕುತೂಹಲ ಮೂಡಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ನಾಳೆ ಈ ಮತ ಚೋರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಶಾಸಕರುಗಳು, ಕಾಂಗ್ರೆಸ್ ಪಕ್ಷದವರೆಲ್ಲರೂ, ಸಚಿವರುಗಳು ಅದನ್ನ ಯಶಸ್ವಿಗೊಳಿಸಕ್ಕೆ ಹೋಗಬೇಕು ಅಂತ ಕರೆ ಕೊಟ್ಟಿದೆ ಹೈಕಮಾಂಡ್. ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅದಿರ್ಲಿ, ತಮ್ಮ ಮನೆಯಲ್ಲೇ ಇಲ್ಲಿ ಬೆಂಕಿ ಹತ್ತುರಿತಾ ಇದೆಯಲ್ಲ, ಸುಮ್ನಿರ್ರಿ ಅಂದ್ರೂ ಸುಮ್ನಿರ್ತಾ ಇಲ್ವಲ್ಲ. 5 ವರ್ಷವೂ ನಮ್ಮ ಅಪ್ಪನೇ ಸಿಎಂ ಅಂತ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಮತ್ತೆ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಒಂದು ದಿನದ ಮುಂಚೆಯೇ ಡೆಲ್ಲಿಗೆ ಹೋಗ್ತಾ ಇರೋದು ಏನಕ್ಕಿರ್ಬೋದು? ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತಾರಾ? ಟೈಮ್ ಕೊಟ್ಟಿದಾರ ಲೀಡರ್ಸ್ಗಳು ಇವ್ರಿಗೆ? ಈ ಕುತೂಹಲ ಮೂಡಿಸ್ತಾ ಇದೆ. ಈ ವೋಟ್ ಚೋರಿ ಪ್ರತಿಭಟನೆಯ ನೆಪ ಪವರ್ ಶೇರಿಂಗ್ನ ಚರ್ಚೆ ಆಗುತ್ತಾ? ವೋಟ್ ಚೋರಿ ಪ್ರತಿಭಟನೆ ಅನ್ನೋದು ಕೇವಲ ನೆಪ ಮಾತ್ರನಾ? ಚರ್ಚೆ ಆಗೋದು ಅಲ್ಲಿ ಸಿಎಂ ಕುರ್ಚಿ ಬಗ್ಗೆನಾ? ಡೆಲ್ಲಿಯಲ್ಲಿ ನಾಳೆಯೇ ಆಗುತ್ತಾ ಅಧಿಕಾರದ ಹಂಚಿಕೆಯ ಫೈನಲ್? ಸಿಎಂ ಕುರ್ಚಿಗಾಗಿ ಪಟ್ಟು ಬಿಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್. ಮತ್ತೊಂದು ಕಡೆ ಅಪ್ಪನ ಪರವಾಗಿ ಬ್ಯಾಟಿಂಗ್ ಬೀಸೋದನ್ನ ತಪ್ಪಿಸ್ತಾ ಇಲ್ಲ ಯತೀಂದ್ರ. ಶಾಡೋ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮುಂಚಿನಿಂದಲೂ ಅವ್ರ ಮೇಲೆ ಕೇಳಿ ಬರ್ತಾ ಇತ್ತು. ಬಟ್ ಈಗ ಮುಂದುವರೆದಂತೆ ಕುರ್ಚಿ ಕ್ಲೇಮ್ ಮಾಡ್ತಾ ಇದ್ದಾರೆ ತರ ತಂದೆಗೋಸ್ಕರ. ಅನಗತ್ಯ ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ಇಂಥ ಹೇಳಿಕೆಗಳಿಂದ ಕಾರ್ಯಕರ್ತರಲ್ಲಿ ಗೊಂದಲಗಳು ಉಂಟಾಗ್ತಾ ಇದೆ. ಇಂಥ ಹೇಳಿಕೆಗಳಿಗೆ ಕೂಡ್ಲೇ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು. ಒಂದು ಫೈನಲ್ ಡಿಸಿಷನ್ ತಗೊಳ್ಳಿ. ಪಕ್ಷಕ್ಕಾಗಿ ದುಡಿದ ನನಗೆ ಕೂಲಿ ಕೊಡಿ, ಅಂಡ್ ನನಗೆ ಸಿಗ್ತಾ ಇರೋ ಮರ್ಯಾದೆ ಪಕ್ಷದಲ್ಲಿ ಇದೇನಾ ಅಂತ ನಾಳೆ ಡಿ.ಕೆ. ಶಿವಕುಮಾರ್ ಅಥವಾ ಇವತ್ತು ಕೇಳಬಹುದು. ನಾಳಿನ ಕಾರ್ಯಕ್ರಮ ಅತ್ಯಂತ ದೊಡ್ಡ ಕಾರ್ಯಕ್ರಮ ಕಾಂಗ್ರೆಸ್ ಪಾಲಿಗೆ. ಈ ಮತ ಚೋರಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇವರೆಲ್ಲರಿಗೂ ಖುದ್ದಾಗಿ ಬುಲಾವ್ ಕೊಟ್ಟಿದೆ, ಬನ್ನಿ ಅಂತ. ಬಟ್ ಕಾರಣ ಅದಿದ್ರೂ ಕೂಡ ಅತ್ಯಂತ ತುರ್ತಾಗಿ ರಾಜ್ಯದಲ್ಲಿ ಸಮಾಧಾನ ಆಗ್ಬೇಕಾಗಿರುವ ವಿಚಾರ ಅಥವಾ ಇತ್ಯರ್ಥ ಆಗ್ಬೇಕಾಗಿರೋ ವಿಚಾರ ಕುರ್ಚಿ ಬದಲಾವಣೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು. ಓಕೆ, ಈಗ ಈ 2.5 ವರ್ಷ ಅಥವಾ ಪವರ್ ಶೇರಿಂಗ್, ಸಿದ್ದರಾಮಯ್ಯ ಕೆಳಗಿಳಿತಾರಂತೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಂತೆ. ಈ ಅಂತೆ ಕಂತೆಗಳಿಗೆ ಬರೋಬ್ಬರಿ 1.5 ತಿಂಗಳಾಗ್ತಾ ಬರ್ತಾ ಇದೆ ಆಯಸ್ಸು. ಅಂದ್ರೆ ಚರ್ಚೆಯನ್ನ ಶುರು ಮಾಡೋಕೆ ಚರ್ಚೆ ಆರಂಭದಿಂದಲೂ 2.5 ವರ್ಷದ ಮಾತುಕತೆ ಇದ್ರೂ ಕೂಡ 2.5 ವರ್ಷ ಮುಗಿದ ನಂತರ ಅದು ಮತ್ತೊಂದು ಮಜಲನ್ನ ಅಥವಾ ಮತ್ತಷ್ಟು ಪವರ್ ಅನ್ನ ಪಡೆದುಕೊಳ್ತು ಈ ಸ್ಟೇಟ್ಮೆಂಟ್ಗಳು. ಇದಾಗ್ತಾ ಇದ್ದಂತೆ ಆದಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಗಮನದಲ್ಲಿದೆ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದ ಆರಂಭ ಆಗಿದ್ದು ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತನಕ ಬಂದು ನಿಂತಿದೆ. ಈಗ ಬೆಳಗಾವಿ ಟು ಅದು ಡೆಲ್ಲಿಗೆ ಶಿಫ್ಟ್ ಆಗ್ಬೋದು ಅಂತ ಕುತೂಹಲ ಮೂಡಿಸ್ತಾ ಇದೆ.
ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರಿಬ್ಬರ ನಡುವೆ ಆಗ್ತಾ ಇರುವಂತಹ ಆಟ ಇದು. ಈ ಆಟಕ್ಕೆ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿದೆ. ಅದು ಯತೀಂದ್ರ ಸಿದ್ದರಾಮಯ್ಯ ಅವರ ಸುಪುತ್ರ. ಇವರ ಸ್ಟೇಟ್ಮೆಂಟ್ ಡಿ.ಕೆ. ಶಿವಕುಮಾರ್ ಅವರ ತಾಳ್ಮೆಯನ್ನ ಕಂಗೆಡಿಸ್ದಂಗೆ ಕಾಣ್ತಾ ಇದೆ. ಎಷ್ಟೇ ಮೆಚೂರ್ಡ್ ಆಗಿ ತಾಳ್ಮೆಯಿಂದ ಪಕ್ಷದ ಅಧ್ಯಕ್ಷನಾಗಿ ತನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ತಿಳಿಯಾಗಿ ನಿಂತಿದ್ದ ನೀರಲ್ಲಿ ಕಲ್ಲು ಹೊಡೆದು ಕದಡುವ ಕೆಲಸ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಆಗಿದೆ ಅಂದ್ರೆ ನೋ ಡೌಟ್. ಅದರಲ್ಲಿ ಅವರ ಸ್ಟೇಟ್ಮೆಂಟ್ ಇಂದ ಡಿ.ಕೆ. ಶಿವಕುಮಾರ್ ಪರ ಬೆಂಬಲಿಗರಿಂದ ಡೆಲ್ಲಿ ಪರೇಡ್. ಎಐಸಿಸಿ ನಾಯಕರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಇಡೀ ಟೀಮ್ ಚರ್ಚೆ ಮಾಡೋ ಸಾಧ್ಯತೆ ಇದೆಯಂತೆ. ನಮ್ಮ ನಾಯಕನಿಗೆ ನಾಯಕತ್ವ ಕೊಡಿಸಿ ಅಂತ ಕೇಳುವ ಸಾಧ್ಯತೆ ಇದೆ. ಫೈನಲ್ ನಿರ್ಧಾರವನ್ನು ತಿಳಿಸುವಂತೆ ರಾಹುಲ್ಗೆ ಡಿ.ಕೆ. ಟೀಮ್ ಮನವಿ ಮಾಡುತ್ತೆ. ಸಿಎಂ ಟೀಮ್ ಬಗ್ಗೆಯೂ ಕೂಡ ದೂರು ಕೊಡೋಕೆ ಬಂಡೆ ಬಣ ಮುಂದಾಗಿದೆ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಅನಗತ್ಯ ಹೇಳಿಕೆಯನ್ನ ಕೊಡದಂತೆ ಕ್ರಮಕ್ಕೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಓಕೆ, ಈ ಪವರ್ ಶೇರಿಂಗ್ ಚರ್ಚೆ ಆರಂಭ ಆದಾಗಿನಿಂದಲೂ ಹಲವು ಬೆಳವಣಿಗೆಗಳಾಗಿರೋದು ನಿಮ್ಮೆಲ್ಲರ ಗಮನಕ್ಕೂ ಇದೆ. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಆರಂಭದಲ್ಲಿ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತಾ? ಈಗ ಕಾಂಗ್ರೆಸ್ನ ಸ್ಲೋಗನ್ನೇ ಅದಲ್ವಾ, ನುಡಿದಂತೆ ನಡೆದಿದ್ದೀವಿ ಅಂತ ರಾಜ್ಯದ ಜನರಿಗೆ ಗ್ಯಾರಂಟಿಗಳನ್ನ ಕೊಟ್ಟು ನೋಡಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರಲ್ಲ, ಆ ನುಡಿದಂತೆ ನಡೆಯೋದು ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೂ ಕೂಡ ತೀರಾ ಅಗತ್ಯವಾಗುತ್ತೆ. ಯಾಕಂದ್ರೆ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ನಂತರ ಅದಕ್ಕೆ ಬೇಕಾದಂತಹ ಪ್ರತಿಫಲ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹಾಗಂತ ಸಿದ್ದರಾಮಯ್ಯ ಅವರು ಏನೋ ತಪ್ಪು ಮಾಡಿದ್ದಾರೆ ಅಂತಲ್ಲ, ಅಂದ್ರೆ ಅವ್ರ ಬೆಂಬಲಿಗರ ವರ್ಷನ ನಿಮ್ಗೆ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಅವ್ರ ಬಣದವರು ಕೇಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಅವರು ಚಾನ್ಸ್ ಸಿಕ್ಕಾಗ್ಲೆಲ್ಲ ಬಾಯಲ್ಲಿ ಇದೇ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ತುಂಬಿದ ಸಭೆ ಆಗ್ಲಿ, ಮಾಧ್ಯಮದವರ ಮುಂದೆ ಆಗ್ಲಿ, ಹೈಕಮಾಂಡ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ತಂದೆಯವರೇ 5 ವರ್ಷ ಇರ್ತಾರೆ ಅಂತ. ಹಾಗಾದ್ರೆ ಇಲ್ಲಿ ಸಿಎಂ ಸ್ಥಾನಕ್ಕೆ ಕಾದು ಕುಳಿತಿರುವಂತಹ, ನುಡಿದಂತೆ ನಡೀತಾರೆ, ಮಾತು ಕೊಟ್ಟಿದ್ದಾರೆ, ಅದನ್ನ ಈಡೇರಿಸ್ಕೊಡ್ತಾರೆ, ಪಕ್ಷವೇ ತನ್ನ ತಂದೆ ತಾಯಿ ರೀತಿಯಲ್ಲಿ ನೋಡ್ತಾ ಇರುವ ಡಿ.ಕೆ. ಶಿವಕುಮಾರ್ ಅವರ ಕತೆ ಏನು? ಹಾಗಾದ್ರೆ ಮುಚ್ಚಿದಂತಹ ಆ ಒಂದು ಕೋಣೆಯಲ್ಲಿ ಅವತ್ತು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಈ 4 ಜನರ ನಡುವೆ ನಡೆದಿರುವಂತಹ ಚರ್ಚೆ ಆದ್ರೂ ಏನ್ ಚರ್ಚೆ ಆಗಿದೆ? ಸಿದ್ದರಾಮಯ್ಯ ಅವತ್ತೇನು ಮಾತು ಕೊಟ್ಟಿದ್ರು, ಡಿ.ಕೆ. ಶಿವಕುಮಾರ್ ಹೇಗೆ ಒಪ್ಕೊಂಡಿದ್ರು, ಇಬ್ಬರ ನಡುವಲ್ಲಿದ್ದಂತಹ ಕಂಡೀಷನ್ಸ್ ಏನು, ಆ ಟೈಮ್ ಪೀರಿಯಡ್ ಏನು, ಅದು ಮುಗಿದ ನಂತರ ಡಿ.ಕೆ. ಶಿವಕುಮಾರ್ ಏನು ಮಾಡ್ಬೋದು? ಸದ್ಯಕ್ಕೆ ಅವ್ರಿಗೆ ಹೆಂಗಾಗಿದೆ ಅಂದರೆ, ಸೆಷನ್ ಬಂದಿರೋದ್ರಿಂದ ಬಿಸಿ ತುಪ್ಪ, ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ಆದರೂ ತಾಳ್ಮೆಯ ಕಟ್ಟೆ ಒಡೆದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ಕೊಂಡಿದ್ರು ವಾರ್ ಮಾಡೋಕ್ಕೆ, ಮಾತನ್ನು ನೆನಪಿಸ್ಕೊಡೋಕೆ. ಅಷ್ಟೊತ್ತಿಗೆ ಸೆಷನ್ ಅಡ್ಡ ಬಂದಿದೆ, ಹೈಕಮಾಂಡ್ ಸ್ಟೇ ಕೊಟ್ಟಿದೆ ಇಬ್ಬರಿಗೂ. ಮುಂದಕ್ಕೆ ಏನಾಗುತ್ತೆ ಅನ್ನೋದು ಕುತೂಹಲ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಪೊಲಿಟಿಕಲ್ ಬ್ಯೂರೋ ಪ್ರೈಮ್ ಕಲೀಗ್ ಮಾರುತಿ ನೀಡ್ತಾರೆ. ಮಾರುತಿ, ಈ ಪವರ್ ಶೇರಿಂಗ್, ಕುರ್ಚಿ ಬದಲಾವಣೆಯ ಚರ್ಚೆ ಕೇಳಿ 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 ಜನರಿಗೂ ರೋಸೆತ್ತೋಗ್ಬಿಟ್ಟಿದೆ, ರಾಜಕಾರಣಿಗಳಿಗೂ ಏನಾಗುತ್ತೆ ಅನ್ನುವ ಕುತೂಹಲ ಇದೆ. ಇದರ ನಡುವೆ ಈ ಡೆಲ್ಲಿ ಪರೇಡ್ ಎಷ್ಟು ಮುಖ್ಯವಾಗ್ಬೋದು? ಈ ಮತಚೋರಿಯ ಕಾರ್ಯಕ್ರಮದ ನಡುವೆ ಇವರಿಬ್ಬರಿಗೂ ಸಮಯ ಸಿಗುತ್ತಾ? ರಾಹುಲ್ ಗಾಂಧಿ ಅವರು ಸಮಯ ಕೊಡ್ತಾರಾ ಮಾತನಾಡಲಿಕ್ಕೆ? ಬೆಂಬಲಿಗರು ಹೈಕಮಾಂಡ್ ಲೀಡರ್ಸ್ನ ಭೇಟಿಯಾಗೋ ಸಾಧ್ಯತೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ವಿಚಾರ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕಳೆದ 3-4 ತಿಂಗಳಿಂದ ಈ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಪದೇ ಪದೇ ಉಭಯ ಬಣದ ನಾಯಕರು ಕೂಡ ಕೊಡ್ತಲೇ ಬಂದ್ರು. ಒಂದು ಬಣ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಬಣ ಯಾವ ಕ್ರಾಂತಿನೂ ಆಗಲ್ಲ, ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸಿಎಂ ಅನ್ನುವಂತ ಒಂದು ಜಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ 2023 ವಿಧಾನಸಭಾ ಚುನಾವಣೆ
ಗೆದ್ದ ಬಳಿಕ 136 ಸ್ಥಾನ ಗೆದ್ದ ಬಳಿಕ ದೆಹಲಿಯ ಮಟ್ಟದಲ್ಲಿ ಆದಂತಹ ಒಂದು ಮಾತುಕತೆ, ಆ ಮಾತುಕತೆಯಲ್ಲಿ ಇದ್ದಿದ್ದು ಕೇವಲ 6-7 ಜನ ಅಷ್ಟೇ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಸುರ್ಜೇವಾಲಾ, ವೇಣುಗೋಪಾಲ್ ಇಷ್ಟು ಜನ ಮಾತ್ರ ಇದ್ದಂತಹ ಕೊಠಡಿಯಲ್ಲಿ ಮಾತುಕತೆ ಆಗಿದೆ ಅಂತ. ಆದ್ರೆ ಈಗ ನೋಡಿದ್ರೆ ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು ಈ ವಿಚಾರವನ್ನ ಬಹಿರಂಗವಾಗಿ ಏನು ಕೂಡ ಹೇಳ್ತಿಲ್ಲ. ಅದರಲ್ಲೂ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅಂತೂ ಇತ್ತೀಚೆಗೆ ಇದರ ಬಗ್ಗೆನೂ ಮಾತಾಡ್ತಿಲ್ಲ. ಕರ್ನಾಟಕಕ್ಕೂ ಕೂಡ ಕಳೆದ 1 ತಿಂಗಳಿಂದ ಈ ಕಡೆ ಬರಲೇ ಇಲ್ಲ. 1 ತಿಂಗಳಿಂದಲೇ ಬಹಳಷ್ಟು ಈ ವಿಚಾರ, ನಾಯಕತ್ವ ವಿಚಾರ ಬಹಳಷ್ಟು ತಾರಕಕ್ಕೆ ಹೋಗಿರುವಂತದ್ದು. ಉಭಯ ಬಣಗಳ ನಡುವೆ ಏಟು ಮತ್ತೆ ಎದುರೇಟು ಹೇಳಿಕೆಗಳು ಬರ್ತಾ ಇರುವಂತದ್ದು. ಕೇಳಿ ಈಗ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಒಂದು ವೇಳೆ ಈ ಚರ್ಚೆ ಹೆಚ್ಚು ಆಗಿದ್ದೆ ಆದ್ರೆ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಿವೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಬೆಳಗಾವಿಯ ಅಧಿವೇಶನ ಸಮಯದಲ್ಲಿ ನಾಯಕತ್ವ ವಿಚಾರ ಚರ್ಚೆ ಆಗಬಾರ್ದು ಅಂತ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಂದಲೇ ಈ ಹೇಳಿಕೆಗಳು ಪದೇ ಪದೇ ಬರ್ತಾ ಇದಾವೆ. ಅದೇ ರೀತಿ ಅದಕ್ಕೆ ಕೌಂಟರ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಸವರಾಜ್ ಅವರು ಆಗಿರ್ಬೋದು, ಇಕ್ಬಾಲ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಹಲವು ಶಾಸಕರು ಕೊಡ್ತಲೇ ಬರ್ತಾ ಇದ್ದಾರೆ. ಈ ನಡುವೆ ನಾಳೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತಾ ಇದೆ. ನಾಳೆ ದೆಹಲಿಯ ಜಂತರ್ ಮಂತರ್ ಅಲ್ಲಿ ಆ ಪ್ರತಿಭಟನೆ ನಡೀತಾ ಇರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಶಾಸಕರು ಮತ್ತೆ ಸಚಿವರು ಖುದ್ದು ಹಾಜರಾಗಿರಬೇಕು, ಜೊತೆಗೆ ನಿಮ್ಮ ಜೊತೆ ಮುಖಂಡರನ್ನು ಕೂಡ ಕರ್ಕೊಂಡು ಬರಬೇಕು ಅನ್ನುವಂತ ಒಂದು ತಾಕೀತನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆಯಿಂದಲೇ ದೆಹಲಿಗೆ ದೌಡಾಯಿಸುವಂತ ಒಂದು ಕೆಲಸವನ್ನ ಹಲವು ಶಾಸಕರು ಮತ್ತೆ ಸಚಿವರು ಮಾಡಿದ್ದಾರೆ. ಬೆಳಗಾವಿ ಭಾಗದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಟೀಮ್ ಈಗಾಗಲೇ ದೆಹಲಿಯನ್ನ ಮುಟ್ಟಿದೆ. ಇವತ್ತು 4 ಗಂಟೆಗೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಈ ನಡುವೆ ಹಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೂಡ ಇವತ್ತು ಮತ್ತೆ ನಾಳೆ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಮುಟ್ತಾ ಇದ್ದಾರೆ. ದೆಹಲಿಗೆ ಮುಟ್ಟುವ ಮೊದಲೇ ಸಿದ್ದರಾಮಯ್ಯ ದೆಹಲಿಗೆ ಹೋಗುವ ಮೊದಲೇ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಇವತ್ತೇ ದೆಹಲಿಯಲ್ಲಿ ಬಿಡ್ತಾ ಇರುವಂತದ್ದು. ಯಾರು ಹೈಕಮಾಂಡ್ ಅಂಗಳದಲ್ಲಿ ಸಿಗ್ತಾರೋ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ತಲುಪಿಸಬೇಕು, ಜೊತೆಗೆ ಒತ್ತಾಯವನ್ನ ಮಾಡಬೇಕು. ಇದು ಬಹಳಷ್ಟು ದಿನಗಳ ಕಾಲ ಇದೇ ರೀತಿ ಎಳೆದಾಡ್ಕೊಂಡು ಹೋದ್ರೆ ಮುಂದೆ ಬರ್ತಾ ಇರುವಂತಹ ಹಲವು ಚುನಾವಣೆಗಳ ಮೇಲೆ ಇದರ ಎಫೆಕ್ಟ್ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಮನವರಿಕೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಅವತ್ತು ನಮಗೆ ಕೊಟ್ಟಂತಹ ಮಾತುಕತೆಯ ಅನುಸಾರ ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿರುವಂತದ್ದು. ಸಿದ್ದರಾಮಯ್ಯ ಬಳಿಕ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರ 2.5 ವರ್ಷ ಕಂಪ್ಲೀಟ್ ಆಗಿದೆ. ಅದರ ಮೇಲೆ 1-2 ತಿಂಗಳು ಕಳೆದೋಗಿದೆ. ಹೀಗಾಗಿ ಈಗ ನನಗೆ ಅವಕಾಶವನ್ನ ಕೊಡಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡಬಹುದು. ಜೊತೆಗೆ ನೀವು ಹೇಳಿದಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ಮಾಡಿದ್ವಿ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ತೀನಿ ಅಂತ. ಹೈಕಮಾಂಡ್ ಯಾಕೆ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಮಾಡ್ತಿಲ್ಲ ಅನ್ನುವಂತ ಒಂದು ಒತ್ತಾಯವನ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ ಮಾಡೇ ಮಾಡ್ತಾರೆ. ಅವಕಾಶ ಸಿಕ್ಕರೆ ನಾಳೆ ವೋಟ್ ಚೋರಿ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಒಂದು ಮನಸ್ಸನ್ನ ಡಿ.ಕೆ. ಶಿವಕುಮಾರ್ ಅವರ ಹಾಗೂ ಅವರ ಟೀಮ್ ಮಾಡಿದೆ. ಒಂದು ವೇಳೆ ಈ ಹಿಂದೆ 2 ಬಾರಿ ಅವಕಾಶವನ್ನ ಕೇಳಿದ್ರು, ಅವರ ವಿದೇಶ ಪ್ರವಾಸ ಬೇರೆ ಬೇರೆ ಕಾರಣಗಳಿಂದಾಗಿ ಅವರಿಗೆ ಸಮಯ ಸಿಕ್ಕಿರಲಿಲ್ಲ. ಈ ಬಾರಿ ನಾಳೆ ಪ್ರತಿಭಟನೆ ಆದ ಬಳಿಕ ಇಲ್ಲ ಪ್ರತಿಭಟನೆಗೂ ಮೊದಲೇ ಅವಕಾಶ ಕೊಟ್ಟಿದ್ದೆ. ಆದ್ರೆ ಅವರನ್ನ ಭೇಟಿ ಮಾಡಿ ಇದೇ ಈ ವೋಟ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಬೇಕು, ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಆದ್ರೆ ವೋಟ್ ಚೋರಿ ವಿಚಾರದಲ್ಲಿ ಬ್ಯುಸಿ ಆಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಮುಂದೆ ಬರ್ತಾ ಇರುವಂತಹ ಚುನಾವಣೆಯನ್ನ ಆಧರಿಸಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ನಾಳೆ ಈ ಮಾತುಕತೆ ಏನೂ ಆಗ್ಲಿಲ್ಲ ಅಂತ ಹೇಳಿದ್ರೆ 19ನೇ ತಾರೀಕು ಬಳಿಕ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳು ಹೆಚ್ಚು ಚರ್ಚೆ ಆಗ್ತವೆ. ವಿದ್ಯಾ.